ಯಾರಿದ್ದಾರೆ ಅಂತ ಹುಡುಕ್ಬೇಕಾದ್ರೆ ನನ್ನ ಸ್ನೇಹಿತರು ಆರ್ಯನು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇವ್ರನ್ನ ನಾನು ಅಕೌಂಟ್ ಮಾಡಿದ್ರೆ 100% ನನಗೆ ಒಂದು ಸಿನಿಮಾನ ಗೆಲ್ಲಿಸ್ಬೋದು ಅನ್ನೋದು ಗೊತ್ತು. ಯಾಕಂದರೆ ಈಸ್ ಬೆಸ್ಟ್ ಆ್ಯಕ್ಟರು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆಲ್ರೆಡಿ ಆರ್ಯನ್ ಅವ್ರು ಬಂದು ಒಂದು 5-6 ಸಿನಿಮಾಗಳು ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ 2 ಸಿನಿಮಾ ರಿಲೀಸ್ ಕೂಡ ಆಗಿದೆ, ಇನ್ನು ಬ್ಯಾಕ್ ಟು ಬ್ಯಾಕ್ 3-4 ಸಿನಿಮಾ ಕೂಡ ಇದೆ. ಅದ್ರ ಜೊತೆಗೆ ಹೀರೋಯಿನ್ನನ್ನು ಯಾರು ಸೆಲೆಕ್ಟ್ ಮಾಡಬೇಕು ಅಂತ ನಿಂತ್ಕೊಂಡಾಗ ನಾವು ನನಗೆ ಆರ್ಯನ್ ಅವರೇ ಒಂದು ರೆಫರ್ ಮಾಡ್ತಾರೆ, ಜೀವಿತಾ ಪ್ರಭಾಕರ್ ಅವ್ರನ್ನ ಫಸ್ಟ್ ಡೇ ನೋಡಿದಾಗಲೇ ಅಂದ್ಕೊಂಡೆ ನಾನು, ಇದೇ ಸ್ಟುಡಿಯೋದಲ್ಲೇ ಅವರು ನನ್ನ ಭೇಟಿ ಮಾಡಿದ್ದು. ಇದೇ ಸ್ಟುಡಿಯೋದಲ್ಲೇ ಲೂಡೋ ಅನ್ನೋ ಒಂದು ಸಿನಿಮಾ ಆಡಿಯೋ ಲಾಂಚಿಗೆ ಬಂದಿದೆ, ಅವಾಗಲೇ ಭೇಟಿ ಮಾಡಿದ್ದು. ಅವಾಗ ನೋಡಿದೆ, ಬಟ್ ಅಲ್ಲಿ ಮಾತಾಡ್ಲಿಕ್ಕೆ ಆಗಲಿಲ್ಲ, ಮಾತಾಡ್ಸೋಕ್ಕೂ ಆಗಲಿಲ್ಲ. ಆದರೆ ಪರಿಚಯ ಅಂತೂ ಮಾಡ್ಕೊಂಡ್ವಿ, ಸಿನಿಮಾ ಬಗ್ಗೆ ಮಾತಾಡಲಿಲ್ಲ. ನೆಕ್ಸ್ಟು ಒಂದು 3 ಡೇಸಲ್ಲೇ ಸಿನಿಮಾ ಬಗ್ಗೆ ಮಾತಾಡಿ ಅವ್ರನ್ನ ಒಂದು ನಾಯಕಿಯಾಗಿ ಹಾಕ್ಕೊಂಡು ಈ ಸಿನಿಮಾನ ಮಾಡೋಣ ಅಂತ ಹೋದ್ವಿ. ಇನ್ನು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದು ಅಮ್ಮ. ಇವರು ಯಾವಾಗ್ಲೂ ಏನೋ ಹಿಂಗಲ್ಲ ಮಗನೆ, ಹಂಗೆ ಮಗನೆ, ಈ ಥರನೇ ಮಾಡೋಣ, ಆ ಥರನೇ ಮಾಡೋಣ ಅಂತೇಳಿ ಜೊತೆ ನಿಂತ್ಕೊಂಡು ತುಂಬ ಸಪೋರ್ಟ್ ಮಾಡಿದವರು ಅಮ್ಮ. ಇನ್ನು ನಮ್ಮ ಗೀತಮ್ಮ ಅವರು ಅಷ್ಟೇ, ನಮ್ಮ ಮ್ಯಾನೇಜರ್ ಗೋಕುಲ್ ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿ ನಿಂತ್ಕೊಂಡ್ರು. ಈ ಕಥೆ ಬಂದು ಸರ್ ಲವ್ ಟು ಲಸ್ಸಿ, ಅಂದರೆ ಇಬ್ಬರು ಹುಡುಗರುಗಳ ಮಧ್ಯದಲ್ಲಿ ಒಂದು ಹೀರೋಯಿನ್ ಕತೆ. ಹೀರೋಯಿನ್ ಪೆಟ್ ನೇಮು ಲಸ್ಸಿ, ಎಲ್ಲ ಲಸ್ಸಿ ಅಂತಿದಂಗೆ ಕಾಫಿ ಶಾಪು ಕೆಫೆ ಇದೆ ನೆನಪಾಗುತ್ತೆ ಎಲ್ರಿಗೂ ಕೂಡ. ಇದರಲ್ಲಿ ಇರೋವಂಥದ್ದು ಲವ್ ಟು ಲಸ್ಸಿ, ಲಸ್ಸಿ ಅನ್ನೋದು ಪೆಟ್ ನೇಮ್ ಆಗಿರುತ್ತೆ. ಇದು ತುಂಬ ಶಹಾರಿಗಳನ್ನ ಮಿಕ್ಸ್ ಆಗಿ ಬಂದಿರುವಂಥ ಒಂದು ಕಥೆ ಆಗಿದೆ ಸರ್. ಈ ಪೂರ್ತಿ ನಾವು 25 ಡೇಸ್ ಒಂದು ಶೆಡ್ಯೂಲ್ ಪ್ಲಾನ್ ಮಾಡಿಕೊಂಡು ಡೇ ಆ್ಯಂಡ್ ನೈಟಲ್ಲೇ ಶೂಟ್ ಮುಗಿಸ್ಕೊಬೇಕು ಅಂತೇಳಿ ಪ್ಲಾನ್ ಮಾಡಿ 23 ಡೇಸಲ್ಲೇ ಶೂಟ್ ಮುಗಿಸಿದ್ವಿ ನಾವು. ಇನ್ನು ಉಳಿದಿರೋದು ಒಂದೇ ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇದೆ ಸರ್. ಈ ನೆಕ್ಸ್ಟ್ ವೀಕಲ್ಲೇ ಕೂಡ ಸಾಂಗ್ ಶೂಟ್ ಕೂಡ ಮುಗಿಸ್ತಾ ಇದ್ದೀವಿ. ಇನ್ನು ಇದಕ್ಕೆ ಮ್ಯೂಸಿಕ್ ಮಾಡಬೇಕು ಅಂತ ಬಂದಾಗ ನಾನು ಮೆಲೋಡಿ ಆಗಿರಬೇಕು, ಟ್ರ್ಯಾಕು ಬ್ಯೂಟಿ ಆಗಿರಬೇಕು, ಕೇಳೋ ಕಿವಿಗೆ ಇಂಪಿರಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಅದನ್ನು ಕೂಡ ನಾವು ಥಿಂಕ್ ಮಾಡಿ ಮಾತಾಡಿದ್ದು ನಮ್ಮ ವಿನು ಮನಸ್ಸು ಸರ್ ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ವಿ. ಸರ್ ಇದೇ ಥರ ಮಾಡಿಕೊಡ್ಬೇಕು ನೀವು ಅಂತೇಳಿ. ಅವರು ನನ್ನ ಸಹಕಾರ 100% ಖಂಡಿತ ಇದ್ದೇ ಇರುತ್ತೆ ಅಂತೇಳಿ ಜೊತೆಲಿ ನಿಂತ್ಕೊಂಡು ತುಂಬ ಚೆನ್ನಾಗಿ ಅವರು ಮ್ಯೂಸಿಕ್ ಎಲ್ಲ ಮಾಡ್ತಾ ಇದ್ದಾರೆ. ಲಿರಿಕ್ಸ್ಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅನ್ಕೊತಾ ಇದ್ದೀನಿ. ಎಲ್ಲರಿಗೂ ಲಿರಿಕ್ಸ್ ಮುಂದೊಂದು ದಿನ ಮುಂದೆ ಬರುತ್ತೆ, ಬಂದಾಗ ಗೊತ್ತಾಗುತ್ತೆ. ಇನ್ನು ನಮ್ಮ DOP ಸರ್ ಇದಕ್ಕೆ ಆ್ಯಕ್ಚುಲಿ 4 ವರ್ಷದ ಹಿಂದೆನೇ ಅವ್ರ ಹತ್ರ ನಾನು ಈ ಕಥೆನ ಡಿಸ್ಕಷನ್ ಮಾಡಿದ್ದೆ. ಡಿಸ್ಕಷನ್ ಮಾಡಿದಾಗ ಅವರೇ DOP ಆಗಿರಬೇಕು ಅಂತೇಳಿ ಡಿಸ್ಕಷನ್ ಮಾಡಿದ್ದೆ. ಮಿಡ್ಲಲ್ಲಿ ನಿಂತೋಗ್ಬಿಟ್ಟಿತ್ತು. ಮತ್ತೆ ಅವರನ್ನೇ ಹಾಕ್ಕೊಂಡು ಅವರನ್ನೇ ಕರೆದು ಮತ್ತೆ ಅವ್ರ ಕೈಲೇ ಕೆಲಸ ಮಾಡ್ತಿದ್ದೀನಿ. ತುಂಬ ಅದ್ಭುತವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ. ಅವರು ಯಾವಾಗ್ಲೂ ಜೊತೆಲಿರೋರು, ಡೈರೆಕ್ಟ್ ಈ ಥರ ಮಾಡೋಣ ಅಂತೇಳಿ ಪ್ರತಿಯೊಂದು ಸೀನ್ ಟು ಸೀನ್ ಯೋಚನೆ ಮಾಡಿ ಎಲ್ಲನೂ ಥಿಂಕ್ ಮಾಡಿ ಮಾಡ್ತಾ ಇರ್ತಾ ಇದ್ವಿ. ಅದ್ರ ಜೊತೆಗೆ ಜೀವಿತ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಕೆಲವೊಂದು ಸೀನ್ಸ್ಗಳು ಮೇಜರ್, ಕೆಲವೊಂದು ಸೀನ್ಸ್ಗಳಲ್ಲಿ ನಾನು ಡೆಪ್ತ್ ಒಂದು ಫೀಲ್ಗಳನ್ನ ಕೊಡ್ತಾ ಇದ್ದೆ. ತುಂಬ ಅದ್ಭುತವಾಗಿ ತಗೋತಾ ಇದ್ರು. ಹೊರಗಡೆ ನೋಡ್ಲಿಕ್ಕೆ ಹಿಂಗೆ ತುಂಬ ಚಿಕ್ಕ ಹುಡುಗಿ ಥರ ಕಾಣಿಸ್ತಾಳೆ ಅಷ್ಟೇನೆ. ಆ್ಯಕ್ಟಿಂಗಲ್ಲಿ ಅಂತ ಬಂದಾಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಜೀವಿತ ಅವ್ರ ಬಗ್ಗೆ ಇನ್ನೇನು ಮಾತಾಡೋವಂಥ ಇದೇ ಇಲ್ಲ. ಸಿನಿಮಾ ಬಂದಾಗ ನೀವೇ ನೋಡಿದ್ರೇ ಗೊತ್ತಾಗುತ್ತೆ ಏನೆಲ್ಲ ಇರುತ್ತೆ, ಏನೆಲ್ಲ ಮಾಡಿದ್ದಾರೆ ಅನ್ನೋದು. ಹಿಂಗೆ ನಮ್ಮ ಟೀಮಲ್ಲಿ ಬಂದಿನೂ ಆರ್ಟಿಸ್ಟ್ಗಳ ಸೆಲೆಕ್ಷನ್ ಅಂತ ಬಂದಾಗ ಎಲ್ಲರಿಗೂ ಹೊಸೊಬ್ರಿಗೆ ತುಂಬ ಅವಕಾಶ ಕೊಡಬೇಕು ಅನ್ನೋದು ಒಂದು ಮೈಂಡಲ್ಲಿತ್ತು. ನಾವು ತುಂಬ ಸೀನಿಯರ್ಗಳ ಹತ್ರನೂ ಹೋಗಲಿಲ್ಲ, ಏನಿಲ್ಲ. ಇದರಲ್ಲಿ ಅನಂತು ಪದ್ಮನಾಭ ಅವರು ಇದ್ದಾರೆ, ಮತ್ತು ಚೇತನ್ ದುರ್ಗ ಅವರು ಇದ್ದಾರೆ. ಅವರೆಲ್ಲ ಬರಬೇಕಿತ್ತು. ಚೇತನ್ ದುರ್ಗ ಅವ್ರ ಮದುವೆ ಇದ್ದಿದ್ದರಿಂದ ನಿನ್ನೆ ಬಂದಿಲ್ಲ. ಆಮೇಲೆ ವಿನಯ್ ರಾಮ್ ಪ್ರಸಾದ್ ಸರ್ ಇದ್ದಾರೆ. ಆಮೇಲೆ ನಮ್ಮ ಜಗನ್ ಇದ್ದಾನೆ. ಹಾಗೆ ಇನ್ನೊಂದು 2 ಕಲಾವಿದರುಗಳೆಲ್ಲ ಇದ್ದಾರೆ. ಇದ್ರ ಜೊತೆಗೆ ತುಂಬ ಒಳ್ಳೆ ಸಪೋರ್ಟ್ ಮಾಡಿದಂಥದ್ದು ನನಗೆ ರಮೇಶ್ ರೈ ಸರ್ ಮಂಗಳೂರು, ಅವರು ಕೂಡ ಒಬ್ರು ಇದ್ದಾರೆ. ಅವರು ಈಗ ತುಂಬ ಸಿನಿಮಾಗಳಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಶರತ್ ಸರ್ ಅಂತೇಳಿ ಪುತ್ತೂರವರು, ಅವರು ಒಂದು ಸಿನಿಮಾ ಪ್ರೊಡ್ಯೂಸರ್ ಆಗಿ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಜೊತೆ. ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗು ಮಾಡಿಕೊಂಡು ಒಂದು ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ತುಂಬ ಚೆನ್ನಾಗಿ ನಿಂತ್ಕೊಂಡಿದ್ರು. ಕಾರಣಾಂತರಗಳಿಂದ ಅವರು ಇವತ್ತು ಇಲ್ಲಿಗೆ ಬರ್ಲಿಕ್ಕೆ ಆಗಲಿಲ್ಲ. ಇನ್ನು ನಮ್ಮ ಮೇಕಪ್ ಶಂಕರ್ಗೆ ಮಾತ್ರ ಒಂದ್ಸಲ ಮೇಡಲೇಬೇಕು ನಾನು. ಥ್ಯಾಂಕ್ ಯು ಶಂಕರ್. ಏನು ಗೊತ್ತಾ, ಇಲ್ಲಿ ಕರ್ಕೊಂಡೋದಾಗ 4 ಜನ 5 ಜನಕ್ಕೆ ಮಾತ್ರ ಟಿಂಕ್ರಿಂಗ್ ಪೇಂಟಿಂಗ್ ಮಾಡಬೇಕು ಅಂತ ಹೇಳಿದ್ದೆ. ಆದರೆ ಶಂಕರ್ ಬಂದು ಮೋರ್ ದೆನ್ 40 ಮೆಂಬರ್ಸ್ ಸರ್, ಮೋರ್ ದೆನ್ 40 ಮೆಂಬರ್ಸ್ಗೆ 2 ಡೇಸು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂದರೆ ಹುಡುಗ. ಅವನ ತಾಳ್ಮೆ, ಅವನ ಕೆಲಸ ಭಯಂಕರ ಇಷ್ಟ ಆಯಿತು. ಹಾಗಾಗಿ ಶಂಕರ್ ನೆಕ್ಸ್ಟ್ ಸಿನಿಮಾನು ನೀನೇ ಇರಬೇಕು, ನನ್ನ ಜೊತೆನೇ ಟ್ರಾವೆಲ್ ಆಗು. ಸೊ ಇನ್ನು ನನ್ನ ಎಡಿಟ್ ಮಾಡ್ಕೊಳ್ತಾರಂತ ನಮ್ಮ ಎಡಿಟರ್ ಧೋನಿ ಅವರು, ಧೋನಿ ಬಾಸ್ ನಮಸ್ತೆ. ಅವರು ಅಷ್ಟೇ ತುಂಬ ಅದ್ಭುತ ಎಡಿಟರು. ಅವ್ರಿಗೆ ಎದೆ ಮೇಲೆ ನಿಂತಿದ್ದೆ ನಾನು, ಡೇ ಆ್ಯಂಡ್ ನೈಟ್ ಎಡಿಟ್ ಮಾಡಿಕೊಡಿ ಅಂತೇಳಿ. ಅದೇ ಕಾರಣಕ್ಕೂ ಕೆಲಸ ನಿಲ್ಲಿಸಬಾರ್ದು ಅಂತೇಳಿ. ಇನ್ನು ನನ್ನ ಸ್ನೇಹಿತರು ಕಿಶೋರ್ ಸರ್, ಅವರು CTC ಸ್ಟುಡಿಯೋ ಓನರು, ಅವರು ತುಂಬ ಚೆನ್ನಾಗಿ ಕಲರಿಂಗ್ ಎಲ್ಲ. ಸಿನಿಮಾ ಬಗ್ಗೆ ಹೇಳಿ ನೀವು ಸರ್. ಸಿನಿಮಾ ಬಂದು ಮೆಲೋಡಿ ಲವ್ ಸ್ಟೋರಿ ಸರ್. ಯಾವುದೇ ರೀತಿ ಫೈಟ್ ಇಲ್ಲ.
ಸಾಂಗ್ 5 ಸಾಂಗ್ ಇದೆ ಪೂರ್ತಿ. 5 ಸಾಂಗ್ನು ಮೆಲೋಡಿನೇ ಬರುತ್ತೆ. ಒಂದು ಡ್ರೀಮ್ ಸಾಂಗ್ ಇದೆ ಅದರಲ್ಲಿ, ಮಿಕ್ಕಿದ ಸಾಂಗ್ಗಳೆಲ್ಲ ಮಾಂಟೇಜಸ್ ಅಲ್ಲೇ ಬರುತ್ತೆ. ಒಂದು ಸಾಂಗ್ ಮಾತ್ರ ಡ್ಯಾನ್ಸ್ ಇರುವಂಥದ್ದು ನಾವು ಇನ್ನೂ ಶೂಟ್ ಮಾಡಿಲ್ಲ, ಅದನ್ನು ಶೂಟ್ ಮಾಡ್ತೀವಿ. ಈ ಕಥೆನಲ್ಲಿ ಬಂದು ಸರ್ ಶಹರಿಗಳು ಮಿಕ್ಸ್ ಇದ್ದಿದ್ದ ಕತೆ ಆಗಿರೋದ್ರಿಂದ ಮನ್ಸಿನ ಮಾತುಗಳು ಮುಖಾಂತರ ಬರುತ್ತೆ ಸರ್ ಎಲ್ಲಾನು. ಪ್ರತಿಯೊಂದು ಕಥೆನೂ ಒಂದು ಬೆಂಗಳೂರಿಂದ ಒಂದು ಹುಡುಗಿನ ಹುಡಿಕೊಂಡು ಹೋಗುವಂಥ ಒಂದು ಕತೆ. ಹುಡುಗಿ ಎಲ್ಲಿರ್ತಾಳೆ ಏನೂ ಗೊತ್ತಿಲ್ಲ, ಒರಿಜಿನಲ್ ಹೆಸರು ಏನು ಅನ್ನೋದು ಗೊತ್ತಿಲ್ಲ, ಬರೀ ಒಂದು ಪೆಟ್ ನೇಮ್ ಇಟ್ಕೊಂಡು ಆ ನೇಮ್ನ ಹುಡಿಕೊಂಡು ಹೋಗುವಂಥದ್ದೇ ಕತೆ ಆಗಿದೆ ಸರ್. ಯಾವ ಹಂತದಲ್ಲಿದೆ ಸರ್? ಈ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತದೆ, ಇನ್ನು 2-3 ಮಂತ್ಸ್ ಒಳಗಡೆ ರಿಲೀಸ್ ಮಾಡ್ತೀವಿ ಸರ್. ಇಲ್ಲ ಸರ್, ಸಿನಿಮಾಗೆ ಅಂತ ಚಿಕ್ಕ ವಯಸ್ಸಿಂದ ಕಥೆ ಕವನ ಬರೆಯೋ ಅಭ್ಯಾಸ ಇತ್ತು. ಸೊ ಅದು ಹರಿಪ್ರಾಣ ಅಂತ ಸ್ಕ್ರೀನ್ ನೇಮ್ ಯಾವಾಗಲೂ ಕೊಡ್ತಾ ಇರ್ತಿದ್ದೆ ಬರಿಬೇಕಾದ್ರೆ. ಹರೀಶ್ ಅನ್ನೋದು ನನ್ನ ಒರಿಜಿನಲ್ ನೇಮ್ ಸರ್. ಹೌದು ಸರ್. ಸರ್ 18 ಶಹರಿ ಇದೆ ಸರ್, 18 ಶಹರಿ ಇದೆ. ಸೊ ಇದು ಈಗಿನ ಜನ್ರೇಷನ್ ಅಲ್ಲಿ ಲವ್ ಮಾಡಿದವರು, ಲವ್ ಇಂದ ಮೋಸ ಹೋದವರು, ಮತ್ತೆ ಟ್ರೂ ಲವ್ ಮಾಡಿದವರು ಎಲ್ರಿಗೂ, ಈ ಯೂತ್ಸ್ಗಳಿಗಾಗಿರ್ಬೋದು, ಮತ್ತೆ ಲವ್ ಮಾಡಿ 30 ವರ್ಷ 40 ವರ್ಷ ಸಂಸಾರ ಮಾಡಿರೋರ್ಗಾಗಿರ್ಬೋದು, ಎಲ್ರಿಗೂ ಕನೆಕ್ಟ್ ಆಗುವಂತ ಒಂದು ಕತೆ ಸರ್. ಸರ್ ಇದು 2006-07 ಅಲ್ಲಿ ನಡೆದಿರುವಂತ ಒಂದು ಘಟನೆ ಸರ್. ಖಂಡಿತ ಇದ್ದಾರೆ ಸರ್. ಆ ಹೀರೋಯಿನ್, ಒರಿಜಿನಲ್ ಹೀರೋಯಿನ್ ಹೇಳ್ಬೇಕು ಅಂದ್ರೆ ಅವರು ಇಲ್ಲ ಬೆಂಗಳೂರಲ್ಲೇ IT ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. 100% ತಗೊಂಡಿದ್ದೀವಿ ಸರ್. ಇಲ್ಲ ಆ ಥರ ಏನು ಬರಲ್ಲ. ಪ್ರತಿಯೊಬ್ಬ ಡೈರೆಕ್ಟರ್ಗೂ ಒಂದು ಕನಸಿರುತ್ತೆ ಸರ್, ಜೀವನದಲ್ಲಿ ಏನು ಕತೆ ಮಾಡಬೇಕು ಅಂತ ಬಂದಾಗ ಫಸ್ಟು ಅವ್ರುಗಳಿಗೆ ಆಗಿರೋ ಅನುಭವಗಳನ್ನ ಕತೆ ಮಾಡ್ತಾರೆ. ಹಾಗಾಗಿ ನನಗೆ ನಡೆದಂಥ ಅನುಭವನ ನಾನು ಪರ್ಮಿಷನ್ ತಗೊಂಡೇ ಶೂಟ್ ಮಾಡಿರೋವಂಥದ್ದು. ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅಂತಾನೆ ಪರ್ಮಿಷನ್ ಹೇಳಿದ್ದೀನಿ, ಮಾಡ್ತಾ ಇದ್ದೀನಿ ಬನ್ನಿ ಅಂತ ಕರೆದೆ, ಬಟ್ ಟೈಮ್ ಇಲ್ಲದೆ ಇರೋದ್ರಿಂದ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಎಲ್ಲ ಇದೆ ಸರ್, ತೊಂದರೆ ಏನಿಲ್ಲ ಸರ್. ಹೌದೌದು. ಇಲ್ಲ ಸರ್ ಆ ಥರ ಏನಿಲ್ಲ, ಬರೀ ಪ್ರೀತಿ ಬಗ್ಗೆ ಅಷ್ಟೇನೆ. ಟ್ರೈನಲ್ಲಿ ಇದೆ ಸರ್. ಟ್ರಯಾಂಗಲ್ ಕನೆಕ್ಟಿವಿಟಿ ಅಂದ್ರೆ ಒಂದೇ ಹುಡುಗಿನ ಇಬ್ರು ಇಷ್ಟಪಡ್ತಾರೆ ಸರ್. ಇಬ್ರು ಇಷ್ಟಪಡುವಂತ ಕಥೆ ಇದು. ಇಬ್ರು ಮಧ್ಯದಲ್ಲಿ ಒಂದು ಹುಡುಗಿ ಏನ್ ಕಷ್ಟಪಡ್ತಾಳೆ ಅನ್ನೋದು. ಬಟ್ ಇಲ್ಲೊಂದು ಮೆನ್ಷನ್ ಮಾಡಿ ಏನ್ ಹೇಳ್ತೀನಿ ಅಂದ್ರೆ, ಹೀರೋ ಎಲ್ಲೂ ಕೂಡ ಐ ಲವ್ ಯು ಅಂತ ಪ್ರಪೋಸ್ ಮಾಡಿಲ್ಲ ಹೀರೋಯಿನ್ಗೆ, ಎಲ್ಲೂ ಕೂಡ ಆ ಒಂದು ಕೈ ಹಿಡ್ಕೊಂಡು ವಾಕ್ ಮಾಡಿಲ್ಲ. ಜಸ್ಟ್ ಜೊತೆನಲ್ಲಿ ಇರುವಂತದ್ದೇ, ಆಕ್ಟಿಂಗ್ ಮಾಡ್ಬೇಕಾದ್ರೂ ಅಷ್ಟೇ ಜೊತೆನಲ್ಲಿ ಇರುವಂತದ್ದೇ. ಲವ್ ಯು ಅನ್ನೋ ಪದ ಎಲ್ಲೂ ಬಂದಿಲ್ಲ. ಆದ್ರೆ ಮನ್ಸಲ್ಲಿ ಪ್ರೀತಿ ಇರೋದನ್ನ ಮನ್ಸಿನ ಮಾತು ಮುಖಾಂತರ ಅವರು ಕವನದಲ್ಲೇ ಹೇಳ್ಕೊಂಡಿದ್ದಾರೆ, ಶಾಯರಿಗಳ ಮುಖಾಂತರ ಹೇಳ್ಕೊಂಡಿದ್ದಾರೆ ಸರ್. ಈಗ ಕಲರಿಂಗ್ ನಡೀತಾ ಇದೆ, ವರ್ಕ್ ನಡೀತಾ ಇದೆ. ಆದಷ್ಟು ಬೇಗ ಸರ್, ವಿತಿನ್ 3 ಮಂತ್ಸ್ ಒಳಗಡೆ ನಾವು ರಿಲೀಸ್ ಮಾಡ್ತೀವಿ ಸರ್. ಈ ಮಾಡೋದಿದೆಯಲ್ಲ ಕಷ್ಟ ಏನು ಅಂತ ಅವತ್ತು ನೋಡ್ಕೊಂಡ್ಬಿಡೆ ಸರ್. ಅಲ್ಲ ಇನ್ನೊಬ್ರು ನೀವೇನಾ ಸರ್? ನನ್ನ ಮೇಲೆ ಇಲ್ಲ ಸರ್, ನಾನು ಯಾಕೆ ಸರ್? ನಮ್ಮ ಹುಡುಗರು ಇಲ್ಲ ನೋಡಿ, ಇವ್ರಗಳ ಮೇಲೆ ಬರೆದ್ರೆ ಸಾಕು, ಇವ್ರುಗಳನ್ನ ಹೈಲೈಟ್ ಮಾಡಬೇಕು. ನಾನು ಹೇಳ್ದೆ ನಮ್ಮ ನಿರ್ಮಾಪಕರಿಗೆ, ಸರ್ ಇವರು ನನಗೆ ಬಂದು ಪ್ರಾಡಕ್ಟ್ ಇದ್ದಂಗೆ, ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೊಂಡು ಬೆಳಿಬೇಕು, ಏನೋ ಒಂಚೂರು ಮಾಡ್ಕೊಳ್ಳೋಣ ಬಿಡಿ ಅಂದೆ. ನಾನು ಮಾಡ್ಬೇಕಾದ್ರೆ ನಮ್ಗೊಂದು ಪ್ರಾಬ್ಲಮ್ ಆಯ್ತು. ಎಕ್ಸಾಮ್ ನಡೀತಾ ಇದೆ ಅಂತ ನಮಗೆ ಗೊತ್ತಿಲ್ಲ. ಒಂದೇ ಕಾಂಪೌಂಡ್ ಒಳಗಡೆ ಸ್ಕೂಲು ಮತ್ತೆ ಚರ್ಚ್ ಎರಡೂ ಇತ್ತು. ನಾವು ನೈಟು ಸೆಟ್ ಎಲ್ಲ ಹಾಕಿ ಬೆಳಿಗ್ಗೆ ನನ್ನ ಮದುವೆ ಶೂಟ್ ಮಾಡಬೇಕಿತ್ತು. 9 ಗಂಟೆಗೆ ಹೋಗಿ ಶೂಟ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಬಂದು HM ಬಂದ್ಬಿಟ್ಟು ಶೂಟ್ನ ನಿಲ್ಲಿಸ್ಬಿಟ್ರು. ಓಕೆ ನಾವು ಶೂಟು ಈಗ ನಿಲ್ಸೋಣ, ಮಧ್ಯಾಹ್ನದ ಮೇಲೆ ಎಕ್ಸಾಮ್ ಮುಗಿಸ್ಕೊಂಡು ಹೋಗಿ ಶೂಟ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಜಸ್ಟ್ 20 ಮಿನಿಟ್ಸಲ್ಲಿ ಅಲ್ಲಿಂದ ಆಚೆ ಬಂದಿದ್ದೀವಿ. ಬಟ್ ಅಲ್ಲಿ ಕೆಲವೊಬ್ರು HM ಮೇಲೆ ದುಡ್ಡು ಇಸ್ಕೊಂಡು ಚರ್ಚ್ ಅವಕಾಶ ಕೊಟ್ಟಿದ್ದೀರಾ, ಫಾದರ್ ಮೇಲೆಲ್ಲ ತಪ್ಪಾಗಿ ಹೇಳಿದ್ರು. ಇದ್ರ ಮುಖಾಂತರ ಅವ್ರಿಗೆ ತಲುಪುತ್ತೆ ಅನ್ಕೊಂತೀನಿ. ಆ HM ಮ್ಯಾಮ್ಗೊಂದು ಸಾರಿ ಹೇಳ್ತೀನಿ. ಹಾಗೆ ನಾನು ಅವ್ರಿಗೆ ಹೇಳಿದ್ದೆ, ಪ್ರೆಸ್ ಮೀಟ್ ಮಾಡಿದಾಗ ಕ್ಲಾರಿಟಿ ಮಾಡಿ ಹೇಳ್ತೀನಿ ಮೇಡಮ್ ಅಂತೇಳಿ. ಹಾಗಾಗಿ ಇದನ್ನ ಅವ್ರಿಗೆ ತಲುಪಿಸುವಂಥ ಜವಾಬ್ದಾರಿ ಆರ್ಯನ್ ನೀವೇ ಮಾಡಬೇಕು ದಯವಿಟ್ಟು. ಯಾಕಂದ್ರೆ ಅದೇ ಸ್ಕೂಲಲ್ಲಿ ಓದಿರೋಂಥ ಸ್ಟೂಡೆಂಟ್ ಆರ್ಯನು. ಹಾಗಾಗಿ ಇವ್ರ ಪರವಾಗಿ ಎಲ್ಲ ನಮ್ಮ ಚಿತ್ರತಂಡ ಪರವಾಗಿ ಒಂದು ಥ್ಯಾಂಕ್ಸು ಹೇಳ್ತೀನಿ, ಮತ್ತೆ ಸಾರಿನೂ ಹೇಳ್ತೀನಿ. ಮೊದಲನೇ ಸರಿ ಸ್ಟೇಜ್ ಅಟೆಂಡ್ ಮಾಡಿರೋದು, ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನನ್ನ ಮಾತು ಇಷ್ಟ. ಯಾಕಂದರೆ ಕತೆ ಮೇಲೆ ನಂಬಿಕೆ ಇಟ್ಟರು ಸರ್ ಅವರು. ಪ್ರತಿಯೊಂದು ಹೆಜ್ಜೆನೂ ಇವಾಗಲೂ ನನಗೆ ಅವರು ಮಗನೆ ಅಂತಲೇ ಕರೆಯೋದು. ಈಗ ನನಗೆ ಒಂದು ಫ್ಯಾಮಿಲಿ ಸಿಕ್ಕಂಗೆ ಆಗಿದೆ. ನಮ್ಮ ಗೀತಮ್ಮ ಅವರು ಇದ್ದಾರೆ ಸರ್, ನನ್ನ ಜೀವಿತ ಅವ್ರ ಕಡೆಯಿಂದ. ಆ್ಯಕ್ಚುಲಿ ಇದೇ ಲೂಡೋ ಇದೇ ಆಡಿಟೋರಿಯಮಲ್ಲಿ ಬಂದಾಗ ಪರಿಚಯ ಆದರು. ನಾನು ಇವ್ರಿಗೆ ಹೇಳಿದ್ದೆ, ಒಂದು ಕತೆ ಇದೆ, ಡಿಸ್ಕಷನ್ ಮಾಡೋಣ ಈ ಥರ ನೆಕ್ಸ್ಟ್ ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ ಅಂತೇಳಿ ಹೇಳಿದ್ದೆ. ಹಾಗಾಗಿ ಅಲ್ಲಿ ಪರಿಚಯ ಆಗೋದಂಥದ್ದು ಸರ್. ಸರ್ ದುಡ್ಡಿಂದನೂ ಎಲ್ಲನೂ ಕೊಂಡ್ಕೊಳಕ್ಕಾಗಲ್ಲ ಸರ್, ಬಟ್ ದುಡ್ಡೇ ಮುಖ್ಯ ಅಂದ್ರೆ ಭಾರಿ ಕಷ್ಟ ಆಗುತ್ತೆ ಇಲ್ಲಿ. ಹೌದೌದು.
ಇಲ್ಲಿರೋ ಹೊಸಬ್ರು ಎಲ್ಲ ನಮ್ಮ ಟೀಮ್ ಅಷ್ಟೇ ಸರ್. ಹೆಣ್ಮಕ್ಳು ಭಾಳ ಸೇವ್ ಮಾಡ್ತಾರೆ ಸರ್. ಸೇವಿಂಗ್ಸ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಸರ್. ಹೆಣ್ಮಕ್ಳು ಸೇವ್ ಮಾಡ್ತಾರೆ, ಗಂಡು ಮಕ್ಳು ಜೋಬೆಲ್ಲ ಕಿತ್ಕೊಂಡು ಹೋಗುತ್ತಲ್ಲ, ಎಲ್ಲಿಗೆ ಹೋಗೋದು? ಹೌದು ಹೌದು. ಮತ್ತೆ ಸರ್ ಬರವಣಿಗೆ ಎಲ್ಲ ನಿರ್ದೇಶಕತೆ ಇದೆ, ಚೆನ್ನಾಗಿದೆ ಸರ್. ಖುಷಿ ಕೊಡುವಂಥದ್ದು ಒಂದು ಆಲ್ಬಮ್. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡೋಣ ಅಂತ ಒಂದು ಮನಸ್ಥಿತಿ ಇರ್ತಲ್ಲ, ಅವಾಗ ಚೆನ್ನಾಗುತ್ತೆ ಕೆಲಸ. ಗೆಲ್ತೀವಿ ಬಿಡ್ತಿರೋದು ದೇವ್ರದೇ, ಅದೇ ಕೆಲಸ ಪ್ರಾಮಾಣಿಕವಾಗಿ ಚೆನ್ನಾಗಿ ಮಾಡ್ತಿದ್ದಿಲ್ಲ, ಅದೊಂದು ಖುಷಿ ಕೊಡುತ್ತೆ. ಅದು ಮನಸ್ಸಿಗೆ ಇದು ಈ ಸಿನಿಮಾಲಿ ಖುಷಿ ಕೊಟ್ಟಿದೆ. ಅದು ಒಂದು ಫ್ರೆಂಡ್ಶಿಪ್ ಸಾಂಗ್ ಸರ್, ಮಿಕ್ಕಿದ್ದಿಲ್ಲ. ಒಂದು ಸ್ಯಾಡ್, 3 ಲವ್. ಹಾಂ ಸರ್, ಅದು ಚೆನ್ನಾಗಿದೆ ಸರ್. ಸಿನಿಮಾ ಜೊತೆ ಸಾಕ್ತಾ ಹೋಗುತ್ತೆ ಅದು. ಅದು ಇಡೀ ಸಿನಿಮಾ ಅಂದರೆ BGM ಜೊತೆ ಹೋಗುವಂಥ ಒಂದು ವಿಷಯಗಳು ಚೆನ್ನಾಗಿದೆ ಸರ್. ಕೆಲವು ಕಡೆ ಒಂದು ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಿದೆ, ಅಂದರೆ ಸ್ವಲ್ಪ ಒಂಚೂರು ನ್ಯಾಚುರಲ್ ಫೀಲ್ ಸಿಗುತ್ತಾ ಅಲ್ಲ, ಹಂಗೆ ಬಿಡ್ತಾ ಹೋಗಿದೆ ಸರ್. ಚೆನ್ನಾಗಿದೆ ಸರ್, ಸಿನಿಮಾ ಚೆನ್ನಾಗಿದೆ. ಹಾಗಾಗಿ ಎಲ್ಲವೂ ಚೆನ್ನಾಗ್ತಾ ಹೋಗುತ್ತೆ ಅಷ್ಟೇ ಸರ್. ಅದೇ ಪ್ರಯತ್ನ ನಮ್ಮದು. ಯಾರ್ಯಾರು ಆಡಿದ್ದಾರೆ ಸರ್? ವಿಶಾಖ್ ನಾಗಲಾಪುರ 2 ಸಾಂಗ್ ಆಡಿದ್ದಾರೆ. ಒಂದು ಸಾಂಗ್ ರಾಜೇಶ್ ಸರ್ ಆಡ್ತಿದ್ದಾರೆ, ಇನ್ನು ಫೈನಲ್ ರೆಕಾರ್ಡ್ ಮಾಡ್ಬೇಕನ್ನ, ಮಿಕ್ಕಿದೆಲ್ಲ ಆಗಿದೆ. ಒಂದು ಸಾಂಗು ಮೇಘನಹಳ್ಳಿ ಆಡ್ತಿದ್ದಾರೆ. ಚೆನ್ನಾಗಿದೆ ಸರ್, ಮಿಕ್ಕಿದೆಲ್ಲ ಚೆನ್ನಾಗಿದೆ ಸರ್. ಖಂಡಿತವಾಗ್ಲೂ ಸರ್, ಹೌದು ಸರ್. ನಿರ್ದೇಶಕರು ಬರವಣಿಗೆ ಸರ್, 5 ವರ್ಷಗಳು ಚೆನ್ನಾಗಿ ಬರೆದಿದೆ. ಬರವಣಿಗೆಯಲ್ಲಿ ಗ್ರಿಪ್ ಇದೆ ಅವ್ರಿಗೆ, ಚೆನ್ನಾಗಿದೆ ಸರ್. ನೆಕ್ಸ್ಟ್ ಜರ್ನಿ ಅವ್ರ ಜೊತೆ ಮಾಡಬೇಕು ಅನ್ಕೊಂಡಿದ್ದೀನಿ. ಇದು ಫುಲ್ ಆಲ್ಬಮ್ ಆದ್ಮೇಲೆ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಅದನ್ನೇ ಹೇಳ್ತಾ ಇದ್ದೀನಿ, ಆ ಮನಸ್ಸು ನನಗೆ ಕೊಟ್ಬಿಟ್ಟು ಇವ್ರು ಹಾಕೊಂಡು ಆಕ್ಚುಲಿ ಒಂದು ಸಿನಿಮಾ ಮಾಡ್ಬೋದು ಸರ್. ಅಷ್ಟು ಚೆನ್ನಾಗಿದ್ದಾರೆ ಅಲ್ಲಿ ನೋಡಿ, ಲುಕ್ ಎಲ್ಲ ಹೆಂಗಿದೆ ಸರ್. ಈ ತಮಿಳ್ ಸ್ಟೈಲಲ್ಲಿ ಯಾವ್ದಾದ್ರು ಒಂದು ಮಾಡಿದ್ರೆ ಆಗುತ್ತೆ ಸರ್. ಡೈರೆಕ್ಟ್ ನೀವು ಮನಸ್ಸು ತಗೋಬೇಡಿ ಸರ್, ಹಿಡಿದು ವೀನು ಮತ್ತೆ ಒಳ್ಳೆ ಅಂತ ಸೇರಿಸಿ ಅಂತ. ವೀನು ಒಳ್ಳೆ ಮನಸ್ಸು ಅಂತ. ವೀನು ಒಳ್ಳೆ ಮನಸ್ಸು ಸೇರಿಸ್ಬಿಡೋಣ. ಪ್ರಶಾಂತ್ 8 ಟಾರ್ಗೆಟ್ ಹಾಕ್ಸ್ಬಿಡಪ್ಪ ಚಿತ್ರಕ್ಕೆ. ಆಮೇಲೆ ಒಂದಷ್ಟು ಡಾಕ್ಯುಮೆಂಟ್ರಿ, ಸೀರಿಯಲ್ಸು, ಸಿನಿಮಾ ಹೋಗ್ಬಿಟ್ಟೆ. ಮುಂಬೈಲಿದ್ದೆ. ಮುಂಬೈನ 4 ಇಯರ್ಸ್ ಎಲ್ಲ 5 ಇಯರ್ಸ್ ಎಲ್ಲ ಇದೆ. ಈಗ ಜಸ್ಟ್ ಬಂದು ಒಂದು 2 ಇಯರ್ಸ್ ಆಯಿತು ಬ್ಯಾಂಗ್ಳೂರಿಗೆ. ಅದು ಬಂದಮೇಲೆ ಅದು ರಂಗನಾಯಕ ಅಂತ ಸಿನಿಮಾ ಮಾಡಿದೆ ಜಗ್ಗೇಶ್ ಅವ್ರದ್ದು. ಅದಾದಮೇಲೆ ಮತ್ತೆ ಮುಂಬೈಗೆ ಹೊರಟೋದೆ. ಮತ್ತೆ ಫೋನ್ ಮಾರು 4 ಇಯರ್ಸ್ ಬ್ಯಾಕ್ ಮತ್ತೆ ಸಿಕ್ಕಿದ್ರು ಅವರು. ಆಮೇಲೆ ಮತ್ತೆ ಫೋನ್ ಮಾರು, ಸಿನಿಮಾ ಮಾಡ್ತಾ ಹಿಂಗಿದೆ ಅಂತ, ದಯವಿಟ್ಟು ಸಿಗಿ ಅಂತ. ಹಾಗಾಗಿ ಈ ಸಿನಿಮಾ ಮುಗಿಸ್ಬೇಕು. ರಾತ್ರಿ ಆಗಲೂ ಎಲ್ಲ ಕಷ್ಟ ಬಿದ್ದಿದ್ದೀವಿ. 21 ದಿನ ನಾನ್ ಸ್ಟಾಪ್ ಶೂಟಿಂಗ್ ಮಾಡಿದೆ. ಮುಂಬೈ ಏನು ಮಾಡ್ತಿದ್ದೀರಿ? ನಾನು ಮಾಡಲಿಂಗ್ ಅಂಡ್ ಕಾರ್ಪೊರೇಟ್ ಶೂಟ್ಸ್. ಇದು ಮುಗಿದ ಮತ್ತೆ ಮುಂಬೈಗೆ ಹೋಗ್ಬಿಡ್ತೀರಾ? ಚೂಸಿಂಗ್ ಮೀ ಫಸ್ಟ್ ಕತೆ ಹೇಳ್ತಿರುವಾಗ ಇದೊಂದು ರಿಯಲ್ ಸ್ಟೋರಿ ಆಗಿತ್ತು. ಸೊ ಅದೊಂದು ಇಂಟ್ರೆಸ್ಟ್ ನನಗೆ ತುಂಬಾ ಇತ್ತು. ರಿಯಲ್ ಸ್ಟೋರಿ ಕೇಳಿದ ತಕ್ಷಣ ಸ್ಟೋರಿ ಹೇಳ್ತಾ ಎಕ್ಸೈಟ್ಮೆಂಟ್ ಇನ್ಕ್ರೀಸ್ ಆಗ್ತಾನೆ ಇತ್ತು. ದಟ್ಸ್ ದ ರೀಸನ್ ನಾನು ಈ ಮೂವಿ ಒಪ್ಕೊಂಡಿದ್ದು. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಕಂಟಿನ್ಯೂಸ್ 1 ಶೆಡ್ಯೂಲಲ್ಲೇ ಮಾಡಿದ್ದೀವಿ. ಅದು ಇಲ್ಲದೆ ನನಗೆ ತುಂಬ ಇಷ್ಟ ಆಗಿದ್ದಂದರೆ ಡೈರೆಕ್ಟರ್ಸ್ ರೈಟಿಂಗ್. ಅವ್ರು ಬರೆದಿರೋ ಪ್ರತಿಯೊಂದು ಲೈನು, ಪ್ರತಿಯೊಂದು ಡೈಲಾಗು ಅಷ್ಟು ಇಷ್ಟ ಆಯಿತು. ಅಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರಾಗಿ ಒಂದು 2 ಸೀನು ತುಂಬ ಡೆಪ್ತ್ ಬೇಕು ಅಂತ ಬರೆದ್ರಲ್ಲ, ಅದು ಆ ಸ್ಪಾಟಲ್ಲೇ ಒಂದು 3 ಪೇಜಸ್ ಡೈಲಾಗ್ಸ್ ಬರೆದ್ಬಿಟ್ಟು ನನಗೆ ಫುಲ್ ಟೆನ್ಷನ್ ಆಗೋಯ್ತು. ಬಟ್ ಆ ಸ್ಕ್ರಿಪ್ಟು ಫಸ್ಟ್ ಲೈನ್ ಓದ್ತಾನೆ ನನಗೆ ಟಿಯರ್ಸ್ ಸ್ಟಾರ್ಟ್ ಆಗೋಯ್ತು. ನಾನು ಅಳ್ತಾ ಇದ್ದೀನಿ ಕಂಟಿನ್ಯೂಸ್. ಆ ಸ್ಕ್ರಿಪ್ಟ್ ಓದೋಕ್ಕೆ ಆಗ್ತಿಲ್ಲ ನನಗೆ. ಸೊ ಅಷ್ಟೊಂದು ಡೆಪ್ತ್ ಇತ್ತು ಆ ಪೇಪರಲ್ಲಿ, ಆ ಸೀನಲ್ಲಿ ಪರ್ಟಿಕ್ಯುಲರಾಗಿ. ಇಟ್ ವಾಸ್ ಸೋ ಬ್ಯೂಟಿಫುಲ್ ಸರ್. ಆ್ಯಂಡ್ ಇನ್ನೊಂದು ಪರ್ಟಿಕ್ಯುಲರ್ ಸೀನಲ್ಲಿ ತುಂಬ ಒಂದು ಫೀಮೇಲ್ ಮನ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನನಗಂತೂ ಗೊತ್ತಿಲ್ಲ. ಬಟ್ ಅಷ್ಟೇ ಚೆನ್ನಾಗಿ ಬರ್ತಿದ್ದಾರೆ ಅದರಲ್ಲಿ. ಪ್ರತಿಯೊಬ್ಬರು ಹುಡುಗಿರು ಈ ಸಿನಿಮಾ ನೋಡಬೇಕು. ಪರ್ಟಿಕ್ಯುಲರ್ ನನ್ನ ಕ್ಯಾರೆಕ್ಟ್ರು, ಲಸ್ಸಿ ಕ್ಯಾರೆಕ್ಟ್ರು ಬಂದು ಅದೇ ಮೇಯ್ನ್ ರೀಸನ್. ಆ ರಿಯಲ್ ಸ್ಟೋರಿಲಿ ಎಷ್ಟು ಚೆನ್ನಾಗಿದೆಯೋ ಅದೇ ಥರ ನನಗೂ ಇರಬೇಕು ಅಂತ ಅನ್ನಿಸ್ತು. ದೆನ್ DOP ಸರ್, ನಿಮ್ಮ ವರ್ಕ್ ತುಂಬಾ ಚೆನ್ನಾಗಿತ್ತು. ಐ ರಿಯಲಿ ಲವ್ಡ್ ಇಟ್. ಅವರು ಪ್ರತಿಯೊಬ್ಬರು 100% ಕೊಟ್ಟರು ಇಲ್ಲಿ ಮಾಡಿರೋ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು. ಆ್ಯಂಡ್ ವಿನೋ ಸರ್ ಮ್ಯೂಸಿಕ್ ವಾಸ್ ಲೈಕ್ ಲವ್ಲಿ. ತುಂಬ ಮೆಲೋಡಿ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಶೂಟಿಂಗ್ ಒನ್ ಶೆಡ್ಯೂಲಲ್ಲೇ ಮುಗೀತು. 1 ಸಾಂಗ್ ಪೆಂಡಿಂಗ್ ಇದೆ. ಸೊ ಈವನ್ ವಿ ಆರ್ ವೇಟಿಂಗ್ ಫಾರ್ ದಟ್ ಸಾಂಗ್. ಆ್ಯಂಡ್ ದಿಸ್ ಈಸ್ ಮೈ ಇಲ್ಲಿ ಪ್ರೆಸ್ ಮೀಟು 2nd ಟೈಮ್ ನಡೀತಿರೋದು. ಇದಕ್ಕೆ ಮುಂಚೆ ಲೂಡೋ ಮೂವಿ ಆಡಿಯೋ ಲಾಂಚ್ ಆಗಿತ್ತು ಇಲ್ಲಿ. ಸೊ ಅದರಲ್ಲೂ ಆರ್ಯನ್ ಸರ್ ಹೀರೋ ಆಗಿದ್ದರು. ಸೊ ಮತ್ತೆ ಅವ್ರ ಜೊತೆ ವರ್ಕ್ ಮಾಡೋದು ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇಟ್ ವಾಸ್ ದ ಸೇಮ್. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಗೇನ್ ವರ್ಕಿಂಗ್ ವಿತ್ ಆರ್ಯನ್ ಸರ್. ಥ್ಯಾಂಕ್ ಯು ಆಲ್. ಸಿನಿಮಾದಲ್ಲಿ ಪಾತ್ರ ಏನು ಅಂತ? ಎರಡೂ ಸರ್. ಪಾತ್ರ ಹೆಂಗಿತ್ತು ಅಂತ ಕೇಳ್ತಾ ಇದ್ದಾರೆ. ವಿನು ಮನಸ್ಸು ಸರ್ ನೋಡ್ತಾ ಇದ್ರೆ, ಓ ಅದಾ
ಫೀಮೇಲ್ ಕ್ಯಾರೆಕ್ಟರ್ ತುಂಬ ಲವ್ಲಿಯಾಗಿತ್ತು ಹೇಳಬೇಕಂದ್ರೆ, ಬಟ್ ತುಂಬಾ ಹರ್ಟ್ ಮಾಡಿಬಿಟ್ಟಿದ್ದಾರೆ ರಿಯಲ್ ಲೈಫಲ್ಲಿ. ಸೊ ಅದು ತುಂಬ ಹರ್ಟ್ಫುಲ್ ಆಗಿತ್ತು ನನಗೆ ಆ ಸಿನಿಮಾ ಕ್ಯಾರೆಕ್ಟರ್ ಕೇಳುವಾಗ. ಎಲ್ಲನೇ ಮಿಕ್ಸ್ ಆಗಿದೆ ಈ ಸಿನಿಮಾದಲ್ಲಿ. ಸರ್ ಅದ್ರ ಬಗ್ಗೆನೇ ಹೇಳ್ಬೇಕು ಈಗ ನಾನು. ಸರ್ ಏನಾಗೋಯ್ತು ಅಂದರೆ ಸ್ಟಾರ್ಟಿಂಗ್ ಒಂದು 6 days ಬರೀ ಅಳುವಂಥದ್ದೇ ಕ್ಯಾರೆಕ್ಟರ್, ಬರೀ ಅಳ್ತಾನೆ ಇರಬೇಕು. ಕೊನೆಯಲ್ಲಿ ಗ್ಲಿಸರಿಂಗ್ ಹಾಕಿದ್ರು ಅಳು ಬರ್ತಾ ಇಲ್ಲ, ಏನಿಲ್ಲ, ಕಣ್ಣೀರು ಬರ್ತಾ ಇಲ್ಲ, ಸಾರು ಬರ್ತಾ ಇಲ್ಲ ಅನ್ನೋದಕ್ಕೆ ನಾವು ಬೈದಾದರೂ ಅಳಿಸ್ಬೇಕು. ಬಟ್ ಸರ್ ಕ್ಯಾಮ್ರಾ ರೋಲ್ ಆಗ್ತಿದ್ದಂಗೆ ಒಳಗಡೆ ಬಂದು ನಿಂತ್ಕೊಂಡ್ರೆ ಕ್ಯಾಮ್ರಾ ಮುಂದೆ ಸೂಪರ್ ಆರ್ಟಿಸ್ಟ್ ಸರ್. ಇವ್ರ ಜೊತೆ ಕೋ ಆರ್ಟಿಸ್ಟ್ ರಮೇಶ್ ಸರ್ ಇದ್ರು. ಒಂದು ಸಿಚುವೇಶನಲ್ಲಿ ಆ ಡೈಲಾಗ್ಗಳು ನೋಡಿ ಅಳ್ತಾ ಇದ್ದಾಳೆ. ಯಾಕಮ್ಮ ಅಂದರೆ ನಂಗೆ ಡೈಲಾಗ್ಗಳು ಹಂಗೆ ಅಳು ಬಂದ್ಬಿಡ್ತೇವೆ ಸರ್ ಅಂತೇಳಿ. ಇವ್ರು ಮಾತಾಡ್ತಿರೋ ಡೈಲಾಗ್ ನೋಡಿ ಆಪೋಸಿಟ್ ಇರೋರು ಅವರು ಹತ್ಬಿಟ್ರು ಸರ್, ಕಣ್ಣೀರು ಬಂದ್ಬಿಡ್ತು. ಅಪ್ಪ ಮಕ್ಕಳು ಸೆಂಟಿಮೆಂಟ್ ಒಂದು ಇಟ್ಟಿದೆ ಅಪ್ಪ ಮಗಳದು, ಸೊ ಕಣ್ಣೀರು ಹಾಕ್ಬಿಟ್ರು ಅವರು. ಅದು ರಿಯಲ್ ಆಗಿ ಸಿಕ್ಕಿದ್ದು ಅಂತ ಆ ಬ್ಯೂಟಿನ ಶೂಟ್ ಮಾಡಿ ನನಗೆ ತೋರಿಸಿದ್ದು ನಮ್ಮ ನಾವು ಜಿ ಅಂತಾನೆ ಕರೆಯೋದವ್ರನ್ನ, ನರೇಂದ್ರ ಬಿಂದು ಸರ್ನ, DOP ಅವ್ರನ್ನ. ಸೊ ಅವರು ತುಂಬ ಅದ್ಭುತವಾಗಿ ತೋರಿಸಿದ್ರು ನನಗೆ, ಅದು ಖುಷಿ ಆಗೋಯ್ತು. ಥ್ಯಾಂಕ್ಸ್ ಕಣಮ್ಮ, ಚೆನ್ನಾಗಿ ಮಾಡಿದ್ಯಾ. ಅದೆಲ್ಲ ನಿಮ್ಮ ರೈಟಿಂಗಿಂದನೇ ಆಗಿತ್ತು. ಅದಕ್ಕೆ ನಾನು ರಿಯಲಿ ಹ್ಯಾಪಿ ಆ್ಯಂಡ್ ರಿಯಲಿ ನಿಮ್ಮ ರೈಟಿಂಗ್ಗೆ ನಾನು ಫ್ಯಾನ್ ಆಗಿಬಿಟ್ಟೆ. ಅಷ್ಟು ಡೆಪ್ತಾಗಿ ಬರ್ತಿದ್ದೀರ ಅದರಲ್ಲಿ. ಆ್ಯಂಡ್ ಅಗೇನ್ ನೆಕ್ಸ್ಟ್ ಪ್ರಾಜೆಕ್ಟ್ ಜೊತೆಗೆ ವರ್ಕ್ ಮಾಡ್ತಿದ್ದೀವಿ. ಐ ಆಮ್ ರಿಯಲಿ ಎಕ್ಸೈಟೆಡ್. ಹೇಳಬೇಕಂದ್ರೆ ಈ ಸಿನಿಮಾನೇ ಇಷ್ಟು ಚೆನ್ನಾಗಿ ಬಂದಿದ್ದೀನಿ, ಇನ್ನು ಆ ಸಿನಿಮಾಗೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಹೌದು ಸರ್ ಅವರು ಯಾವುದೇ ಕಾರಣಕ್ಕೂ ಕೊಡಿಸ್ತೀನಿ ಅಂತ ಹೇಳಿಲ್ಲ, ನಿರ್ಮಾಪಕರು ಕೊಡಿಸ್ತೀನಿ ಅಂತ ಹೇಳಿಲ್ಲ. ನಮ್ಮ ಒಂದು ಪ್ರಯತ್ನ ಕೂಡ ಇತ್ತು. ಅವ್ರ ಪರಿಚಯ ಆದ್ರೂ ನಿರ್ಮಾಪಕರು ಪರಿಚಯ ಆದ್ರು ಅಷ್ಟೇನೆ. ಡೈರೆಕ್ಟರ್ ಬೈತೀನಿ ಅಂದೆ. ಇದಾರೆ ಅಂತ ಕಳಿಸ್ಬೇಡಿ, ನೀವು ಹೆಂಗ್ ಸೇಫಾಗಿ ಕಳ್ಸಿದಿರೋ ಅಷ್ಟೇ ಸೇಫಾಗಿ ನಾನು ಕರ್ಕೊಂಡ್ಬಂದು ಕೊಡ್ತೀನಿ ಅಂತ. ಇಡೀ ಟೀಮಲ್ಲಿ ಇದ್ದಿದ್ದು ಒಂದೇ ಒಂದು ಹುಡುಗಿ ಸರ್ ಇದು. ಸೊ ಅವ್ರ ಅಮ್ಮ ಧೈರ್ಯನ ಮೆಚ್ಚಬೇಕು. ಬಟ್ ಅವರು 3 ದಿನಕ್ಕೊಂದ್ಸಲ ಟ್ರಾವೆಲ್ ಮಾಡ್ತಿದ್ರು ಸರ್. ಇಲ್ಲಿಂದ ಪುತ್ತೂರಿಗೆ ಟ್ರಾವೆಲ್ ಮಾಡೋದು, ಮಗಳು ನೋಡ್ಕೊಳ್ಳೋದು, ಮತ್ತೆ ವಾಪಸ್ ಬರೋದು. ನಮಗೆಲ್ಲ ಬಿರಿಯಾನಿ ಬೇಕು ಅಂದರೆ ತಂದು ಕೊಟ್ಟಿರೋ ಮದರ್ ಅವರು. ಹಾಗಾಗಿ ಗೀತಮ್ಮ ತುಂಬ ಚೆನ್ನಾಗಿ ಅಡುಗೆನೂ ಮಾಡ್ತಾರೆ, ತಿನ್ಬೇಕು ಅಂತ ಆಸೆ. ಬಟ್ ಕರೆಯೋದೇ ಇಲ್ಲ ಅಂತಾರೆ ಸರ್ ಮನೆಗೆ ಪಾಪ. ನಮ್ಮ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದವನು. ಸೊ ನೀವೆಲ್ಲ ಯಾವ ಥರ ಇವಾಗ ರಿಪೋರ್ಟರ್ಗಳು ಕೆಳಗಡೆ ಇದ್ದೀರಾ, ನಿಮ್ಮನ್ನು ನೋಡುವಾಗ ನಾನು ನೋಡ್ಕೊಂಡಂಗೆ ಅನಿಸ್ತಾ ಇದೆ. ಯಾಕಂದರೆ ನಾನು ನಿಮ್ಮ ಪ್ಲೇಸಲ್ಲಿ ಕೂತ್ಕೊಂಡು ಇದೇ ಥರ ಹಲವು ಸಿನಿಮಾಗಳ ಪ್ರೆಸ್ ಮೀಟ್ ಅಟೆಂಡ್ ಆಗ್ತಾ ಇದೆ, ಬೈಟ್ಸ್ ತಗೋತಿದ್ದೆ, ಚಾಟ್ ಮಾಡ್ತಾ ಇದ್ದೆ. ಸೊ ನಿಮ್ಮ ಮುಂದೆ ನಿಮ್ಮನ್ನ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮನೆ ಫಂಕ್ಷನ್ಗೆ ಮತ್ತೆ ನಮ್ಮವರೇ ಸೇರಿದಂಗೆ ಆ ಖುಷಿ ಇದೆ ನನಗೆ. ಇನ್ನು ಈ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಮೊದಲನೇದಾಗಿ ನಮ್ಮ ಶಿವಣ್ಣ ಅವರು ಹಾಗೆ ಗೀತಕ್ಕ ಅವ್ರಿಗೆ ನಾನು ನಮ್ಮ ಲವ್ ಟು ಲಸಿ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂತಂದರೆ ಒಂದು ಹೊಸ ಸಿನಿಮಾ, ಒಂದು ಹೊಸ ಪ್ರಯತ್ನ ಮಾಡಿದೆ ಅಂದಾಗ ಅದಕ್ಕೆ ನಮಗೆ ಶಿವಣ್ಣ ಅಂತವರ ಒಂದು ದೊಡ್ಡ ಸಪೋರ್ಟ್ ಸಿಕ್ಕಿರೋದು ಅದು ನಮ್ಮ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಸಹಕಾರ ನೀಡಿದಂಥ ನಮ್ಮ ರಮೇಶ್ ಅಣ್ಣ ಆಗಿರ್ಬೋದು, ದೀಪಿಕಾ ಮೇಡಮ್ ಆಗಿರ್ಬೋದು, ಹಾಗೆ PR ಬಾಬು ಸರ್ ಅವ್ರಿಗೆ ನಮ್ಮ ಚಿತ್ರತಂಡದ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಲವ್ ಟು ಲಸ್ಸಿ ಈ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಮೊದಲು ನನ್ನ ತಮ್ಮ ಅನಿಲ್ ಅಂತ ಇದ್ದಾನೆ, ಅವನಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂತಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು 10 ವರ್ಷ ಆಯಿತು, ಆಲ್ರೆಡಿ 10-11ನೇ ವರ್ಷ ಇವಾಗ ನಡೀತಾ ಇರೋದು. ಆವಾಗ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನ್ನ ತಮ್ಮ ಇದ್ದ PGನಲ್ಲಿ ನಮ್ಮ ಹರಿಪ್ರಾಣ ಸರ್ ಅಲ್ಲಿ ಒಂದೇ PGನಲ್ಲಿ ಅವರು ರೂಮ್ಮೇಟ್ಸ್ ಆಗಿದ್ದರು. ಸೊ ಅವರು ಏನೋ ಸಿನಿಮಾ ಬಗ್ಗೆ ಮಾತಾಡುವಾಗ ನನ್ನ ತಮ್ಮ ಹೇಳಿದ್ದಾನೆ, ಇದಾಗ ನನ್ನ ಅಣ್ಣ ಕೂಡ ಸಿನಿಮಾ ಇಂಡಸ್ಟ್ರಿನಲ್ಲೇ ಇರೋದು ಸರ್ ಅಂತ ಹೇಳಿದ್ದಾನೆ. ಸೊ ಇವರು ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋದ್ರಿಂದ ಅವರು ನಂಬರ್ ಇಸ್ಕೊಂಡಿದ್ದಾರೆ. ಬಟ್ ನನಗೆ ಒಂದ್ಸಲ ಫೋನಲ್ಲಿ ಮಾತಾಡಿದ್ರು. ಹಾಗೆ ನಾನು 2ನೇ ಸಿನಿಮಾ ಗ್ರೂಫಿ ಅಂತ ಸಿನಿಮಾ, ಅದು 50 days ಸೆಲೆಬ್ರೇಷನ್ ಆಯಿತು. ಆ ಟೈಮಲ್ಲಿ ಸರ್ ಒಂದ್ಸಲ ಕಾಲ್ ಮಾಡಿ ವಿಶ್ ಮಾಡಿದ್ರು, ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂತ ಹೇಳಿದರು. ಬಟ್ ನಾನು ಮುಖ ನೋಡಿರಲಿಲ್ಲ, ಅವ್ರ ಪರಿಚಯ ಇರಲಿಲ್ಲ ನನಗೂ. ಇದಾಗಿ ಒಂದಷ್ಟು ವರ್ಷಗಳಾಯಿತು. ನಾನು ಅಶ್ವವೇಗ ಅನ್ನೋ ನ್ಯೂಸ್ ಚಾನಲ್ ಕೆಲಸ ಮಾಡ್ಕೊಂಡಿದ್ದೆ, ಹಾಗೆ ಶೂಟಿಂಗ್ ಇದ್ದಾಗ ಶೂಟಿಂಗ್ ಕೂಡ ಮಾಡ್ತಾ ಇದ್ದೆ. ಸೊ ಅಂಥ ಸಂದರ್ಭದಲ್ಲಿ ನನಗೊಂದು ಅನ್ನೋ ನಂಬರಿಂದ ಕಾಲ್ ಬರುತ್ತೆ, ನಾನು ಈ ಥರ ಹರಿಪ್ರಾಣ ಅಂತ ನಿಮ್ಮ ಬ್ರದರ್ ಅವ್ರ PGನಲ್ಲಿ ಇದ್ದೆ ಅಂತ. ಸೊ ನನಗೆ ನೆನಪಾಯಿತು, ಸರ್ ನೀವು ಅವತ್ತು ವಿಶ್ ಮಾಡಿದ್ರಿ, ನನಗೆ ನೆನಪಿದೆ, ಹೇಳಿ ಸರ್ ಅಂತಂದೆ. ಏನಿಲ್ಲ ಬ್ರದರ್, ಒಂದು ಹೊಸ ಸ್ಟೋರಿ ಇದೆ, ಬನ್ನಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು, ಯಾವಾಗ ಫ್ರೀ ಆಗಿ ಸಿಗ್ತೀರಾ ಅಂತ ಕೇಳಿದ್ರು. ಸರಿ ಸರ್ ಇವಾಗ ಸಿಗೋಣ, ನೀವು ಫ್ರೀ ಇದ್ದರೆ ಬನ್ನಿ ಸರ್, ಆಫೀಸ್ ಹತ್ರನೇ ಬನ್ನಿ ಮಾತಾಡೋಣ ಅಂತ ಕರೆದಿದ್ದೆ. ಸೊ ಆಫೀಸ್ ಹತ್ರ ಬಂದಿದ್ರು. ಬಂದ ಕೂಡಲೇ ನಾನು ಸ್ಟೋರಿ ಹೇಳೋಕ್ಕಿಂತ ಹಿಂದ್ಗಡೆ ಆಫೀಸ್ ಹಿಂದ್ಗಡೆ ಒಂದು ಟೀ ಶಾಪ್ ಇದೆ, ಅಲ್ಲಿ ಕೂತ್ಕೊಂಡು ಸ್ಟೋರಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಅದು ಯಾವಾಗ ಮಳೆ ಬಂದು ನಿಂತೋಯ್ತು ಅಂತಾನೆ ಗೊತ್ತಾಗಿಲ್ಲ. ಮಳೆನಲ್ಲಿ ಇಬ್ರು ನಿಂತಿದ್ದೀವಿ, ಒದ್ದೆ ಆಗ್ತಾ ಇದ್ದೀವಿ, ಬಟ್ ಇಬ್ರು ಸ್ಟೋರಿನಲ್ಲಿ ಇನ್ವಾಲ್ವ್ ಆಗಿದ್ದೀವಿ. ಆ ಸ್ಟೋರಿ ಯಾವ ಥರ ಇತ್ತು ಸರ್, ನನಗೆ ಫಸ್ಟ್ ಸ್ಟೋರಿ ಕೇಳಿದಾಗಲೇ ತುಂಬ ಇಂಪ್ರೆಸ್ ಆಯಿತು.
ಈ ಸಿನಿಮಾ ನಾನು ಮಾಡಲೇಬೇಕು ಅಂತ ಅನಿಸ್ತು. ಏನಕ್ಕೆ ಅಂತಂದರೆ ಲವ್ ಟು ಲಸ್ಸಿ ಅನ್ನುವಂಥ ಸಿನಿಮಾ ಇವಾಗ ಪ್ರೆಸೆಂಟ್ ಜನ್ರೇಷನಲ್ಲಿ ಏನು ನಡೀತಾ ಇದೆ, ಈ ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ಒಂದು ಲವ್ ಮಾಡೋದಾಗಿರ್ಬೋದು, ಅದರಿಂದ ಮೋಸ ಹೋಗೋದಾಗಿರ್ಬೋದು, ಅಥವಾ ನಮ್ಮ ಜೊತೆಗಿರೋ ಫ್ರೆಂಡ್ಸ್ಗಳು ಯಾವ ಥರ ನಮಗೆ ಬೆನ್ನಿಗೆ ಚೂರಿ ಹಾಕೋದು ಅಂತ ಸಿಚುವೇಶನ್ಗಳು ಎಲ್ಲರ ಲೈಫಲ್ಲೂ ಈ ಥರ ನಡೆದಿರುತ್ತೆ. ಸೊ ಅದಕ್ಕೊಂದು ಮಿರರ್ ಹಿಡ್ದಂಗಿತ್ತು ಸರ್ ಈ ಸಿನಿಮಾದ ಕತೆ. ನನಗೆ ಅದು ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಈ ಸಿನಿಮಾ ನಾನು ಮಾಡ್ಬೇಕಂತ ನನಗೆ ತುಂಬ ಖುಷಿ ಆಯಿತು. ಬಟ್ ನಮ್ಮ ಹತ್ರ ಪ್ರೊಡ್ಯೂಸರ್ ಇರಲಿಲ್ಲ. ನಾವೊಂದು 3-4 ತಿಂಗಳು ಪ್ರೊಡ್ಯೂಸರ್ನ ಹುಡ್ಕೋದು, ಮೀಟ್ ಮಾಡೋದು, ಸ್ಟೋರಿ ಹೇಳೋದು, ಈ ಥರ ಜರ್ನಿ ನಡೀತಾ ಇತ್ತು. ಬಟ್ ಒಂದ್ಸಲ ನಮ್ದು ಲವ್ ಟು ಲಸ್ಸಿ ಸಿನಿಮಾ ಪ್ರೆಸ್ ಮೀಟ್ ಆದಾಗ ಸರ್ನು ನಾನು ಇನ್ವೈಟ್ ಮಾಡಿದ್ದೆ. ಇವಾಗ ನಮ್ದು ಲಿಕ್ವಿಡ್ ಅಂತ ಇನ್ನೊಂದು ಸಿನಿಮಾ ಟೀಮ್ ಬಂದಿದೆ. ನಮ್ಮ ಡೈರೆಕ್ಟರ್ ಪ್ರಕಾಶ್ ಸರ್, ಹಾಗೆ DOP ಸರ್, ಕಿರಣ್ ಸರ್, ಹಾಗೆ ಪ್ರೊಡ್ಯೂಸರ್ ಆಗಿ ಹೀರೋ ಆಗಿ ಮಾಡಿರುವಂತಹ ಕೆಂಪಣ್ಣ ಸರ್ ಕೂಡ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ನೀವು ಬಂದಿರೋದು ಖುಷಿ ಇದೆ. ಸೊ ಇದೇ ತರ ನಮ್ಮ ಲೂಡೋ ಸಿನಿಮಾ ಸಂದರ್ಭದಲ್ಲಿ ಕೂಡ ನಮ್ಮ ಡೈರೆಕ್ಟರ್ ಬಂದಿದ್ರು. ಈ ಸಂದರ್ಭದಲ್ಲಿ ನಮ್ಮ ಹೀರೋಯಿನ್ ಅವರು ಪರಿಚಯ ಆಗುತ್ತೆ. ಮುಂದೆ ಅವ್ರಿಗೂ ಸ್ಟೋರಿ ಹೇಳ್ತಾರೆ, ಅವ್ರಿಗೂ ಇಷ್ಟ ಆಗುತ್ತೆ. ನೆಕ್ಸ್ಟ್ ಅವರು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡ್ತೀನಿ, ಅವ್ರಿಗೇನಾದ್ರು ಇಷ್ಟ ಆಯ್ತು ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರು. ಸೊ ಅವರು ಪ್ರೊಡ್ಯೂಸರ್ನ ಪರಿಚಯ ಮಾಡ್ಕೊಡ್ತಾರೆ. ಪ್ರೊಡ್ಯೂಸರ್ ಅವರು ಕೂಡ ಸ್ಟೋರಿ ಕೇಳಿದ್ಮೇಲೆ ಅವರು ತುಂಬಾ ಇಂಪ್ರೆಸ್ ಆಯ್ತು, ಈ ಸಿನಿಮಾ ನಾನು ಮಾಡ್ತೀನಿ ಅಂತ ಅವರು ಮುಂದೆ ಬರ್ತಾರೆ. ಮ್ಯಾಮ್ ತುಂಬಾ ಥ್ಯಾಂಕ್ಸ್, ನಿಮಗೆ ಒಂದು ಅವಕಾಶ ಕೊಟ್ಟಿದ್ರೆ ನಮ್ಮೆಲ್ಲರಿಗೂ. ಮೊದಲನೇದಾಗಿ ಸ್ಟೋರಿನ ನಂಬಿರೋದಕ್ಕೆ, ನಮ್ಮೇಲೆ ನಂಬಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮಗೆ. ಹಾಗೆ ಗೀತಾ ಮೇಡಮ್ ನಿಮ್ಗೂ, ಹಾಗೆ ಗೋಕುಲ್ ಬ್ರದರ್ ನಿಮ್ಗೂ ಥ್ಯಾಂಕ್ಸ್. ಇವೆಲ್ಲ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ರ. ಇನ್ನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಾದ್ರೆ, ಒಂದು ಕಾಲೇಜ್ ಇವಾಗಷ್ಟೇ ಮುಗಿಸಿರೋ ಹುಡುಗ, ಏನ್ ಮಾಡ್ಬೇಕು ಲೈಫಲ್ಲಿ ಅಂತ ಒಂದು ಸೀರಿಯಸ್ನೆಸ್ ಇಲ್ಲದೆ ಇರೋಂಥ ಹುಡುಗ ಜಾಲಿ ಮೂಡಲ್ಲಿ ಇರ್ತಾನೆ. ಒಂದು ಫ್ರೆಂಡ್ಸ್ ಜೊತೆ ಟೂರ್ ಹೋಗೋಣ ಈ ತರ ಇರ್ತಾರೆ. ಬಟ್ ಆದ್ರೂ ಅವನಿಗೆ ಎಷ್ಟೇ ಓದಿದ್ರು ಕೂಡ ಅವನು ಎಲ್ಲೊಂದ್ ಕಡೆ ಹೋಗಿ ಕೆಲಸ ಮಾಡ್ಬೇಕು, ಫಾರಿನ್ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲದೆ ಅಗ್ರಿಕಲ್ಚರ್ನ ನಂಬ್ತಾನೆ. ನನಗೆ ಅದು ತುಂಬಾ ಇಷ್ಟ ಆಯ್ತು. ಯಾಕಂತಂದ್ರೆ ಕೊರೋನಾ ಸಂದರ್ಭದಲ್ಲಿ ಎಷ್ಟೊಂದು ಜನ ಎಲ್ಲ ಎಷ್ಟೇ ಸಾಫ್ಟ್ವೇರ್ ಕೆಲಸ ಅದು ಇದು ಏನೇ ಮಾಡ್ತಾ ಇದ್ರು ಕೂಡ ಕೊನೆಗೆ ಬಂದಿದ್ದು ಜಮೀನ್ಗೆನೆ. ಸೊ ಆ ಒಂದು ಪಾತ್ರ ನಾನು ಮಾಡ್ತಾ ಇದ್ದೀನಿ ಅಂತ ನನಗೂ ಪರ್ಸನಲಿ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಈ ಸ್ಟೋರಿ ಕೇಳಿದಾಗ್ಲೂ ಅಷ್ಟೇ ಸರ್. ಅದಾದ್ಮೇಲೆ ಮ್ಯೂಸಿಕ್, ಎಸ್ಪೆಷಲಿ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ವಿನು ಮನಸ್ಸರು, ಇವರು ನನಗೆ ಒಂದು 8-10 ವರ್ಷದಿಂದ ಪರಿಚಯ. ನನ್ನ ಅದಿತಿ ಅನ್ನೋ ಸಿನಿಮಾದಲ್ಲಿ ನನಗೆ ಅವ್ರು ಮೊದಲು ಪರಿಚಯ ಆಗಿದ್ದು. ಸೊ ಆಲ್ಬಮ್ ನನಗೆ ತುಂಬಾ ಪರ್ಸನಲಿ ತುಂಬಾ ಇಷ್ಟ ಆಗಿತ್ತು. ನಾನು ನಮ್ಮ ಹರಿಪಣ್ಣ ಸರ್ಗೆ ಸಜೆಸ್ಟ್ ಮಾಡಿದ್ದೆ, ನೋಡಿ ಸರ್ ಇವರು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಒಂದ್ಸಲ ಯಾಕೆ ಟ್ರೈ ಮಾಡ್ಬಾರ್ದು ನೋಡಿ ಅಂತ. ಸೊ ಅವರು ಮಾತಾಡಿದ್ರು, ಅವ್ರಿಗೂ ಅದು ಇಷ್ಟ ಆಯ್ತು. ಸೊ ಆ ತರ ಕಂಟಿನ್ಯೂ ಆಯ್ತು. ಹಾಗೆ ಡೈರೆಕ್ಷನ್ ಅಲ್ಲಿ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡಿದಂತ ನಮ್ಮ ಪ್ರಶಾಂತ್ ಆಗಿರ್ಬೋದು, ಅಕ್ಷಯ್ ಆಗಿರ್ಬೋದು, ಚನ್ನು ಬಿರುವ, ಹಾಗೆ ನಮ್ಮ DOP ಸರ್ ನರೇಂದ್ರ ಬಿಂದು ಸರ್, ಮೊದಲು ಸಿನಿಮಾ ನೋಡಿದ್ದೆ ಅವರು. ಸೊ ನಾವು ಸ್ಕ್ರೀನ್ ಅಲ್ಲಿ ಏನೇ ಚೆನ್ನಾಗಿ ಕಾಣಿಸಿದ್ರು ಕೂಡ ನಮ್ಮ DOP ಸರ್ಗೆ ಅದು ಕ್ರೆಡಿಟ್ ಹೋಗ್ಬೇಕು. ಸೊ ಅವ್ರಿಗೂ ಥ್ಯಾಂಕ್ಸ್. ಹಾಗೆ ನಮ್ಮನ್ನ ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಮೊದಲು ಮೇಕಪ್ ಮಾಡಿರೋ ಶಂಕರ್ ಸರ್ ನಿಮ್ಗೂ ತುಂಬಾ ಥ್ಯಾಂಕ್ಸ್. ಹಾಗೆ ನಮ್ಮೆಲ್ಲ ಇದನ್ನೆಲ್ಲ ಜೋಡಿಸಿರೋಂತಹ ನಮ್ಮ ಅರ್ಜುನ್ ಧೋನಿ ಸರ್, ನಿಮ್ಗೂ ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಡೈರೆಕ್ಟರ್ ಹೇಳ್ತಾ ಇದ್ರು. ಸೊ ನಿಮ್ಗೂ ತುಂಬಾ ಥ್ಯಾಂಕ್ಸ್ ಸರ್. ಎಸ್ಪೆಷಲಿ ಇದರಲ್ಲಿ ತಂದೆ ಮತ್ತೆ ಮಗನ ಒಂದು ಬಾಂಧವ್ಯ ಇದೆ ಸರ್. ಅದು ನಂಗೆ ತುಂಬಾ ಕನೆಕ್ಟ್ ಆಯ್ತು. ಯಾಕಂತ ಹೇಳಿದ್ರೆ ಎಲ್ಲ ಸಿನಿಮಾದಲ್ಲೂ ಇರುತ್ತೆ ಸರ್, ಒಂದು ತಂದೆ ತುಂಬಾ ಸ್ಟ್ರಿಕ್ಟ್ ಆಗಿರೋದು, ಈ ತರ ಇರೋದೆಲ್ಲ. ಆಕ್ಚುಲಿ ರಿಯಲ್ ಲೈಫಲ್ಲಿ ಹೇಳ್ಬೇಕಾದ್ರೆ ನಮ್ಮ ತಂದೆನೂ ತುಂಬಾ ಸ್ಟ್ರಿಕ್ಟ್. ಸೊ ಅಲ್ಲಿ ಕಳ್ಕೊಂಡಿರೋ ಪ್ರೀತಿ ನನಗೆ ಇಲ್ಲೆಲ್ಲೋ ಸಿಗ್ತಾ ಇದೆ ಅಂತ ಅದೊಂದು ಖುಷಿ ಆಯ್ತು. ಎಸ್ಪೆಷಲಿ ತಂದೆ ಮಗನ ಬಾಂಧವ್ಯ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದು ಅಲ್ಲದೆ ಇವನು ಫ್ರೆಂಡ್ಶಿಪ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುವಂತಹ ವ್ಯಕ್ತಿಯಾಗಿರ್ತಾನೆ. ಸೊ ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಿರ್ಬೋದು, ನಮ್ಮ ಜೊತೆ ಒಬ್ಬ ಮೋಸ ಮಾಡೋನು ಇದ್ದಾನೆ ಅಂತ ಗೊತ್ತಿದ್ರು ಅವನು ಅಷ್ಟು ಪ್ರೀತಿಯಿಂದ ಮಾತಾಡ್ತಾ ಇರ್ತಾನೆ. ಸೊ ಅಷ್ಟು ಮುಕ್ತ ಅಂತ ಹೇಳ್ಬೋದು, ಅಷ್ಟು ಇನ್ನೋಸೆಂಟ್ ಪಾತ್ರ. ಸೊ ಫ್ರೆಂಡ್ಶಿಪ್ಗಾಗ್ಲಿ ಪ್ರೀತಿಗಾಗ್ಲಿ ಅಷ್ಟು ವ್ಯಾಲ್ಯೂ ಕೊಡುವಂತ ಪಾತ್ರ. ಒಂದು ಪ್ರೀತಿಗಾಗಿ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ಹುಡುಕಾಡ್ತಾ ಇರ್ತಾನೆ. ಸೊ ಎಲ್ಲ ಸೆಂಟಿಮೆಂಟ್ ಇರುವಂತಹ ಪಾತ್ರ ಸರ್. ನನಗೆ ಅದಕ್ಕೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಸರ್. ಮೇನ್ ಏನಂದ್ರೆ ಸ್ಟೋರಿ ಇದೆ, ಸಾಂಗ್ಸ್ ಆಗಿರ್ಬೋದು ಅಥವಾ ನನ್ನ ಆಕ್ಟಿಂಗಿಗೆ ಸಂಬಂಧಪಟ್ಟದಾಗೆ ಎಷ್ಟು ಎಮೋಷನಲ್ ಸೀನ್ಗಳಿದೆ ಸರ್. ನಾನು ಎಲ್ಲೂ ಗ್ಲಿಸರಿನ್ ಯೂಸ್ ಮಾಡಿಲ್ಲ. ಸೊ ನ್ಯಾಚುರಲ್ ಆಗಿ ಇದೆ. ಯಾಕಂದ್ರೆ ಆಬ್ವಿಯಸ್ಲಿ ಸರ್, ಅಂದ್ರೆ ಡೈಲಾಗ್ಗಳು ಆ ತರ ಇದೆ ಸರ್, ತುಂಬಾ ನ್ಯಾಚುರಲ್ ಆಗಿದೆ. ಕೆಲವು ಸೀನ್ಗಳಂತೂ ನಾನು ಹೀರೋಯಿನ್ ಅವ್ರು ಆಕ್ಟ್ ಮಾಡ್ತಿರುವಾಗ ನಾವೇ ತುಂಬಾ ಸಲ ಮಾತಾಡ್ತಾ ಇದ್ವಿ, ತುಂಬಾ ನ್ಯಾಚುರಲ್ ಆಗಿದೆಯಲ್ಲ, ನಮ್ಗೆ ಡೈಲಾಗ್ ಅಂತ ಅನಿಸ್ತಾ ಇರಲಿಲ್ಲ. ಯಾಕಂದ್ರೆ ಡೈರೆಕ್ಟ್ ಸರ್ ಎಷ್ಟು ಟ್ಯಾಲೆಂಟೆಡ್ ಅಂದ್ರೆ ಸ್ಪಾಟ್ ಅಲ್ಲೇ ಡೈಲಾಗ್ ಬರೀತಾ ಇದ್ರು. ಸೊ ಅದು ಸುಮ್ಮನೆ ಡೈಲಾಗ್ ಬರೀತಾ ಇರಲಿಲ್ಲ, ತುಂಬಾ ಕ್ವಾಲಿಟಿ ಆಗಿರುತ್ತೆ. ವರ್ಡ್ಸ್ಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಬರೀತಾ ಇದ್ರು. ಸೊ ಅವ್ರ ಟ್ಯಾಲೆಂಟ್ಗೆ ನಾನು ಮೊದಲು ಫ್ಯಾನ್ ಆಗಿದ್ದೆ. ಆ ದಿನ ಒಂದ್ಸಲ ಸರ್ ಜೊತೆ ಸೆಲ್ಫಿನ ತಗೊಂಡಿದ್ದೆ. ಏನ್ ಸರ್ ಈ ತರ ಸೀನ್ ಬರ್ಬಿಟ್ಟಿದ್ರು, ಅಷ್ಟು ನನಗೆ ಇಂಪ್ರೆಸ್ ಆಗಿತ್ತು. ಸೊ ಫಸ್ಟ್ ಇವರು ಡೈಲಾಗ್ ಶೀಟ್ ಕೊಟ್ಕೊಳ್ಳೆ ನಾನು ಎಷ್ಟು ಪೇಜ್ ಬರ್ದಿದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ದೆ. ಯಾಕಂದ್ರೆ ಅಷ್ಟು ಲೆಂತಿ ಡೈಲಾಗ್ಗಳೇ ಬರೀತಾ ಇದ್ರು. ಬಟ್ ಎಷ್ಟೇ ಲೆಂತಿ ಇದ್ರು ಆ ಡೈಲಾಗ್ಗಳು ಎಷ್ಟು ನ್ಯಾಚುರಲ್ ಆಗಿರ್ತಿತ್ತು ಅಂದ್ರೆ ನಾವು ಅಭಿನಯಿಸ್ತಿದ್ದೀವಿ ಅಂತ ನಮ್ಗೆ ಅನಿಸ್ತಾ ಇರಲಿಲ್ಲ. ಸೊ ನಾವು ನ್ಯಾಚುರಲ್ ಆಗಿ ಹೆಂಗ್ ಮಾತಾಡ್ತಿದ್ವಿ ಅದೇ ತರ ಅನಿಸ್ತಾ ಇತ್ತು. ಇನ್ನು ಹೀರೋಯಿನ್ ಜೀವಿತಾ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, ಲೂಡೋ ಅನ್ನೋ ಸಿನಿಮಾದಲ್ಲಿ ನಾವಿಬ್ರು ನಾಯಕಿಯಾಗಿ ಅಭಿನಯಿಸಿದ್ವಿ. ಸೊ ಅವ್ರ ಜೊತೆ ನನಗೆ ಆಕ್ಟ್ ಮಾಡುವಂತ ಒಂದು ಕಂಫರ್ಟ್ ಝೋನ್ ಇತ್ತು. ಸೊ ನಾವು ನ್ಯಾಚುರಲ್ ಆಗಿ ಹೆಂಗ್ ಫ್ರೆಂಡ್ಲಿ ಆಗಿದ್ದೀವೋ ಅದೇ ತರ ಸಿನಿಮಾ ಸ್ಕ್ರೀನ್ ಮೇಲೆ ಹಂಗೆ ಕಾಣಿಸ್ಕೊಂಡಿದ್ದೀವಿ ಸರ್. ಹೀರೋಯಿನ್ ನನಗೂ ಸಿಗಲ್ಲ, ಹೀರೋಗೂ ಸಿಗಲ್ಲ. ಹೀರೋ ನೆಕ್ಸ್ಟ್ ಪಿಕ್ಚರ್ ತಗೊಳ್ತಾರೆ.